ಮಳೆಗಾಗಿ ದೇವರ ಮೊರೆ ಹೋದ ರೈತ ಕುಟುಂಬಗಳು. ದೇವಪ್ಪ ಸೋಬಾನದ ಭೋಗೇಶ್ವರ ಭಜನಾ ಮಂಡಳಿ ವತಿಯಿಂದ ಮಳೆಗಾಗಿ ಸಪ್ತ ಭಜನೆ. ಕುಕನೂರು ಪಟ್ಟಣದ ಕಿಲ್ಲೆದ ಓಣಿ ಶ್ರೀ ಭೋಗೇಶ್ವರ ಭಜನಾ ಮಂಡಳಿ ವತಿಯಿಂದ ಸೋಮವಾರದಂದು ಮಳೆಗಾಗಿ ಸಪ್ತ ಭಜನೆಯನ್ನು ಹಮ್ಮಿಕೊಳ್ಳಲಾಯಿತು. ರೈತ ಕುಟುಂಬಗಳು ಮಳೆ ಆಧಾರಿತ ಪ್ರದೇಶವಾದ ಕುಕನೂರು ಪಟ್ಟಣದಲ್ಲಿ ಕೃಷಿ ಚಟುವಟಿಕೆಗಾಗಿ ಸಾಕಷ್ಟು ಹಣ ವ್ಯಯ ಮಾಡಿ ಹೆಸರು ಗೋವಿನ ಜೋಳ ಬಿತ್ತುವುದಕ್ಕೆ ಮತ್ತು ಗೊಬ್ಬರಕ್ಕೆ ಸಾಕಷ್ಟು ಹಣ ಕಳೆದುಕೊಂಡು ಮಳೆಗಿಲ್ಲದೆ ರೈತನ ಗೋಳು ಹೇಳತೀರದಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಅಧ್ಯಕ್ಷ ದೇವಪ್ಪ ಸೋಬಾನದ ಮಾತನಾಡಿ, ಕುಕನೂರು ಪಟ್ಟಣದ ಕಿಲ್ಲೆದ ಓಣಿಯ ಯುವಕರು ರವಿವಾರದಂದು ಹುಲಿಗಿಯ ಜಗನ್ಮಾತೆ ಹುಲಿಗಿಮ್ಮ ದೇವಿಯ ದೇವಸ್ಥಾನದಲ್ಲಿ ಪೂಜೆಯನ್ನು ಸಮರ್ಪಿಸಿ ಅಲ್ಲಿಂದ ತುಂಬಿದ ಕೊಡಗಳನ್ನು ಪೂಜೆ ಸಮರ್ಪಿಸಿ ಅತ್ಯಂತ ಮಡಿಯಿಂದ ಪಾದಯಾತ್ರೆಯ ಮೂಲಕ ಕುಕನೂರು ಪಟ್ಟಣದ ಚಳ್ಳೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಮರ್ಪಿಸಿ ಅಲ್ಲಿಯಿಂದ ಭಜನೆಯ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳ ಮುಖಾಂತರ ಶ್ರೀ ಭೋಗೇಶ್ವರ ದೇವಸ್ಥಾನದವರೆಗೂ ಸಾಗಿ ಶ್ರೀ ಭೋಗೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಮರ್ಪಿಸಿ ನಂತರ ಮಳೆಗಾಗಿ 7 ದಿನಗಳ ಕಾಲ ಸಪ್ತ ಭಜನೆಯನ್ನು ಮಾಡುವುದಾಗಿ ಹೇಳಿದರು. ದೇವಸ್ಥಾನ ಕಮಿಟಿಯವರು ಹಾಗೂ ರೈತಾಪಿ ವರ್ಗದವರು ಗ್ರಾಮದ ಹಿರಿಯರು ಒಪ್ಪಿಗೆಯ ಮೇರೆಗೆ ಹಾಗೂ ಹಿಂದಿನಿಂದ ಹಿರಿಯರು ಮಳೆಗಾಗಿ 7 ದಿನಗಳ ಸಪ್ತ ಭಜನೆಯನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ. ಆದ್ದರಿಂದ ನಾವು ಕೂಡ ಮಳೆಗಾಗಿ ಹಾಗೂ ರೈತಾಪಿ ಕುಟುಂಬಗಳ ಸುಭಿಕ್ಷೆಗಾಗಿ ಸಪ್ತ ಭಜನೆಯನ್ನು ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳುತ್ತಿದ್ದೇವೆ. ಮಳೆಗಾಗಿ ದೇವರ ಮೊರೆ ಹೋದ ರೈತ ಕುಟುಂಬಗಳು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಭೋಗೇಶ್ವರ ಭಜನಾ ಮಂಡಳಿಯವರು ಮತ್ತು ಕೋಳಿಪೇಟೆ, ಕಿಲ್ಲೆದ ಓಣಿ ಹಾಗೂ ರೈತರು, ಗ್ರಾಮದ ಗುರುಹಿರಿಯರು, ಯುವಕರು ಇತರರು ಇದ್ದರು. ವರದಿ ಚೆನ್ನಯ್ಯ, ಹಿರೇಂದ್ರ, ಕುಕನೂರು. ಭೋಗೇಶ್ವರ ದೇವಸ್ಥಾನ ಕಮಿಟಿಯ ಹಾಗೂ ಕುಕನೂರು ಸಮಸ್ತ ರೈತ ಬಾಂಧವರು ಎಲ್ಲ ಸಮಸ್ತ ಜನರ ಒಂದು ಉದ್ದೇಶ ಏನಂದ್ರೆ, ಈ ಮಳೆಯ ಅಭಾವದಿಂದ ಒಂದು ಸಪ್ತ ಭಜನೆ ಹಚ್ಬೇಕಂತ ಎಲ್ಲ ನಮ್ಮ ಕುಕನೂರು ಗುರು ಹಿರಿಯರನ್ನು ಮತ್ತು ಕಮಿಟಿಯವ್ರನ್ನೂ ಎಲ್ಲ ವಿಚಾರ ಮಾಡಿದಾಗ ಈ ಮಳೆ ಸಲುವಾಗಿ ಒಂದು ಸಪ್ತ ಭಜನೆ ಹಚ್ಬೇಕಾಗುತ್ತಾ, ಮಾಡಿದ್ರೆ ಒಳ್ಳೆಯದು ಮಾಡ್ರಪ್ಪ ಅಂತ ಎಲ್ಲ ನಮ್ಮ ಕುಕನೂರು ಗುರು ಹಿರಿಯರು ಮತ್ತು ಕಮಿಟಿಯವ್ರನ್ನ ವಿಚಾರ ಮಾಡಿದಾಗ ಈ ಒಂದು ಭಜನೆ ಮಾಡೋದ್ರಿಂದ ಒಳ್ಳೇದಾಗ್ತಾ ಮಾಡಬೇಕು ಅಂತ ಒಂದು ಹಿಂದೆ ಹಿರಿಯರು ಮಾಡ್ಕೊಂತ ಬಂದಿದ್ದೀವಿ. ಇವತ್ತು ನಾವು ಮಾಡಿದ್ದೇವೆ, ಹಿಂದೆ ಹಿರಿಯರು ಮಾಡಿದಾಗ ಕೆಲವೊಂದು ಸಲ ಆಗಿರ್ಬೋದು, ಆಗೈತೆ. ಆ ಉದ್ದೇಶದಿಂದ ನಾವು ಕೂಡ ಈ ಮಳೆ ಸಮಸ್ಯೆ ಇರೋದ್ರಿಂದ ಇವತ್ತು ಕುಕನೂರಲ್ಲಿ ಸಪ್ತ ಭಜನೆ ಭೋಗೇಶ್ವರ ದೇವಸ್ಥಾನ ಕಮಿಟಿ ಅವರು ತಡ ತೊಗೊಂಡು ಭೋಗೇಶ್ವರ ದೇವಸ್ಥಾನದಾಗ ಈ ಒಂದು ಸಪ್ತ ಭಜನೆ ಮಾಡೋಕ್ಕೆ ಒಂದು ನಿರ್ಧಾರ ತೊಗೊಂಡೈತೆ. ಆಮೇಲೆ ಇನ್ನೂ ಕೆಲವು ಗುಡ್ನೆ ಮಠದಲ್ಲಿರ್ಬೋದು, ಬೇರೆ ಬೇರೆ ಊರಲ್ಲಿ ಈ ಥರ ಒಂದು ಮಳೆ ಅಭಾವದಿಂದ
ಸಪ್ತ ಭಜನೆ ಮಾಡೋಕೆ ಎಲ್ಲರೂ ರೈತ ಬಾಂಧವರು ಮತ್ತು ಎಲ್ಲ ಕಮಿಟಿಯವರು ಎಲ್ಲರೂ ಸೇರಿ ಈ ಒಂದು ಸಪ್ತ ಭಜನೆ ಸತತ 7 ದಿನ ಸಪ್ತ ಭಜನೆ ಹಗಲಿ ರಾತ್ರಿ ಅನ್ನೋದೇ ಸಪ್ತ ಭಜನೆ ಸತತ 7 ದಿವಸ ನಾವು ಈ ಸಪ್ತ ಭಜನೆ ಮಾಡಬೇಕಾಗುತ್ತೆ. ಈ ಒಂದು ಇದಕ್ಕೆ ಎಲ್ಲ ರೈತ ಬಾಂಧವರು ಎಲ್ಲ ಸಮಿತಿಯವರು ಎಲ್ಲ ಕುಕ್ನೂರು ಸಮಸ್ತ ಜನರು ಈ ಒಂದು ಸಪ್ತ ಭಜನೆಗೆ ಸಹಕಾರ ಸಹಾಯ ಏನೇ ಇದ್ದರೂ ಸೇವೆ ಮಾಡೋಕೆ ಎಲ್ಲರೂ ಬಂದು ಈ ಒಂದು ಸೇವಾ ಸಲ್ಲಿಸ್ಬೇಕಂತೇಳಿ ನಾನು ಹೇಳ್ತೀನಿ. ಈ ದಿವಸ ರಾತ್ರಿ ನಾವೆಲ್ಲ ಟರ ತೊಗೊಂಡು ಒಂದು 5-6 ಜನ ನಾವು ಹುಲಿಗೆಮ್ಮನ ಒಳಗೆ ನೀರು ತರಕ್ಕೆ ಕಳಿಸಿವಿ. ಮಡಿಯಿಂದ ನೀರು ತರ್ಬೇಕು. ಮಡಿಯಿಂದ ನೀರು ತರ್ಬೇಕಾದ್ರೆ ನಿನ್ನೆ ರಾತ್ರಿನ 6 ಜನ ಹೋಗಿದ್ದಾರೆ ನಮ್ಮ ಹುಡುಗರು. ಹೋಗಿ ನಿನ್ನೆ ರಾತ್ರಿನ ಅಲ್ಲಿ ಇಟ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಅವರು ಜಳಕ ಮಾಡ್ಕೊಂಡು ಹುಲಿಗೆ ದರ್ಶನ ಮಾಡ್ಕೊಂಡು ಪಾದಯಾತ್ರೆ ಬಂದಿದ್ದಾರೆ. ಅಲ್ಲಿಂದ ನಡ್ಕೊಂತ ಪಾದಯಾತ್ರೆ ಅಲ್ಲಿಂದ ನೀರು ತೊಗೊಂಡು ಕೊಡ ಹೊತ್ಕೊಂಡು ಅಲ್ಲಿಂದ 6 ಜನ ಹೊತ್ಕೊಂಡ್ ಬರ್ಬೇಕಾದ್ರೆ ಒಂದು ನೇಮ ನಿತ್ಯ ಅದಾವ್ರಿ. ಯಾವುದೇ ಕಾರಣಕ್ಕೂ ಒಂದಕ್ಕೆ ನೀರು ಹಾಕ್ಯಂಡು ತೊಗೊಬೇಕು ಕೊಡೋಣ. ಆ ಥರ ಒಂದು ನಿಯಮದಿಂದ ಅವ್ರು ನಡ್ಕೊಂತ ಅಲ್ಲಿಂದ ಇಲ್ಲಿವರೆಗೆ ಚಳ್ಳೇಶ್ವರ ದೇವಸ್ಥಾನಕ್ಕೆ ಬಂದಾರ. ಈ ದೇವಸ್ಥಾನದ ಭಜನೆ ಮುಖಾಂತರ ನಾವು ಭೋಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪೂಜೆ ಸಲ್ಲಿಸಿ ನಾವು ಈ ಭಜನೆಯನ್ನು ಸಪ್ತ ಭಜನೆನ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಕೊಂತೀವಿ.